ಲಾ 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 ಲಾ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣಿನಲ್ಲ. ಇಂಥ ಅಂದ, ಇಂಥ ಚಂದ, ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ. ಓಹೋ ಲಾ 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 ಲಾ. ಕರ್ನಾಟಕ ಕಾವೇರಿ ತಾಯಾಗಿ ಬಂದು ನಮ್ಮಾಸೆ ಕೈಗೂಡು ವರದಾನ ತಂದು. ಕರ್ನಾಟಕ ಕಾವೇರಿ ತಾಯಾಗಿ ಬಂದು ನಮ್ಮಾಸೆ ಕೈಗೂಡು ವರದಾನ ತಂದು. ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ, ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ ಆನಂದ ತಂದೇನು ಎಂದು ಎಂದು ಎನೆ ನಾನೇ ಧನ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ. ಲಾ 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 ಲಾ. ಈ ಜನ್ಮ ನೂರಾರು ನಾ ತಾಳಿ ಬರುವೆ, ಈ ತಾಯ ಮಡಿಲಲ್ಲಿ ಮಗುವಾಗಿ ಇರುವೆ. ಈ ಜನ್ಮ ನೂರಾರು ನಾ ತಾಳಿ ಬರುವೆ, ಈ ತಾಯ ಮಡಿಲಲ್ಲಿ ಮಗುವಾಗಿ ಇರುವೆ. ಕಣ ಕಣದಲ್ಲಿ ಪರಿ ಪರಿಯಲ್ಲಿ, ಕಣ ಕಣದಲ್ಲಿ ಪರಿ ಪರಿಯಲ್ಲಿ ಸಂತೋಷ ಕಂಡೇನು ಎಂದು ಎಂದು ಅದೇ ನನ್ನ ಪುಣ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ ಎಂದು ನಾ ಕಾಣೆನಲ್ಲ. ಎಂತ ಅಂದ, ಎಂತ ಚಂದ, ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ. ಓಹೋ ಲಾ 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 ಲಾ. ಥ್ಯಾಂಕ್ ಯು ಶುಭಾ ಅವರೇ. ಹೇಗೆ ಹಾಡಿದ್ರಿ ಅಂತ ಕೇಳೋಣ ಸರ್ನ. ಉಮೇಶ್ ಸರ್, ಗೋಪಾಲ್ ಸರ್. ಇದು ಟ್ರ್ಯಾಕ್ ಮೇಲೆ ಫಸ್ಟ್ ಟೈಮ್ ಹಾಡ್ತಿರೋದು? ಗೊತ್ತಾಯ್ತು, ಆದರೆ ಸಂಗೀತ ಕಲ್ತಿದ್ದೆ, ಆದರೆ ಕೊರೆಕಲ್ ಮ್ಯೂಸಿಕ್ ಜೊತೆ ಇದೆ ಫಸ್ಟು. ಎಲ್ಲ ಕಡೆ ಫಂಕ್ಷನಲ್ಲಿ ಹಾಗೆ ಹಾಡ್ತಿದ್ದೆ. ಕರೋಕೆ ಶ್ರುತಿನೇ ಬೇರೆ ಇದೆ, ನೀವೇ ಬೇರೆ. ಅದನ್ನೇ ಹೇಳಿದೆ ನಾನು. ಇದ್ರ ಕಡೆ ಬಹಳ ಗಮನ ಕೊಡಬೇಕು. ಹೌದಾ? ಈಗ ನೋಡ್ರಿ, ಅದ್ರಲ್ಲಿ ಒಂಚೂರು ಪ್ಲೇ ಮಾಡ್ರಿ, ಚೂರು ಪ್ಲೇ ಮಾಡಿ ಸರ್. ಅದೇ ಅದೇ ಇದಮ್ಮ ಶ್ರುತಿ ಇರೋದು. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ. ಇಂಥ ಅಂದ, ಇಂಥ ಚಂದ, ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ.
ಅಂದ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ. ನನ್ನ ಕೊರೆಕೋ ಜೊತೆ ಸ್ವಲ್ಪ ಪ್ರಾಕ್ಟೀಸ್ ಕಡಿಮೆ ಇದೆ. ಈಗ ನಾ ಏನು ಈಗ ನಾ ಕಡಿಮೆ ಅನ್ನೋದಕ್ಕಿಂತ ಶ್ರುತಿ ಜಡ್ಜ್ಮೆಂಟ್ ಬಗ್ಗೆ ಹೇಳ್ತಿದ್ದೆ ನಾನು. ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡ್ರಿ ಏನೇ ಮಾಡ್ರಿ ಶ್ರುತಿ ಜಡ್ಜ್ಮೆಂಟು ನಿಮಗೆ ಬಹಳ ಆಗ್ಬೇಕಿನ್ನು. ಅಷ್ಟು ಬಸ್ ನಾ ಹೇಳಬಲ್ಲೆ. ಇಲ್ಲ ನಿಮಗೇನಾದ್ರು ನಿಮ್ಮ ಶ್ರುತಿಗೆ ಅಡ್ಜಸ್ಟ್ ಆಗಬೇಕು ಅಂತಿತ್ತಂದ್ರೆ ಪಿಚ್ ಕಡಿಮೆ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ, ಏನು ತೊಂದರೆ ಇಲ್ಲ. ಹಾಂ, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶುಭ ಉಮೇಶ್ ಸರ್ ಏನೋ ಹೇಳ್ತಾ ಇದ್ದಾರೆ. ಏನಿಲ್ಲಮ್ಮ, ಆ ಸಾಂಗ್ ಪ್ಲೇ ಆಗತ್ತಲ್ಲ, ಆಹಾ ಲ ಲ ಲ ಲ ಅಂತ ಹಾಡ್ತೀರಲ್ಲ, ಕೇಳಿ. ಆ ಟೈಮಲ್ಲಿ ಒಂದು ಬಿ ಜಿ ಎಮ್ ಬರುತ್ತೆ ನಿಮಗೆ, ಅಲ್ಲಿ ಬಿ ಜಿ ಎಮ್ ಹಿಂದ್ಗಡೆ ನಿಮ್ಗೆ ಸಪೋರ್ಟ್ ಇದೆ. ಫಸ್ಟ್ ಆ ಬಿ ಜಿ ಎಮ್ ಕೇಳಿಸ್ಕೊಳ್ಳಿ. ಆ ಬಿ ಜಿ ಎಮ್ನ ರೀಚ್ ಆಗೋಕ್ಕೆ ಟ್ರೈ ಮಾಡಿ. ಎಕ್ಸಾಕ್ಟಾಗಿ ನಿಮ್ಮ ಸ್ವರ ಹೋಗಿ ರೀಚ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಬಿ ಜಿ ಎಮ್ ಇದೆ ಸಪೋರ್ಟ್ಗೆ, ನೋಡ್ಕೊಳ್ಳಿ, ಅದನ್ನು ಒಂದ್ಸತಿ ಕೇಳ್ಕೊಳ್ಳಿ. ಆ ಬಿ ಜಿ ಎಮ್ಗೆ ನಾನು ರೀಚ್ ಆಗ್ತಾ ಇದ್ದೀನ ನೋಡಿ, ಅಷ್ಟೇ. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್ ರಿದಮ್ ಕಡೆ ಗಮನ ಕೊಡಿ. ಫಸ್ಟ್ ಟೈಮ್ ಮಾಡಿದ್ದೀರಾ, ಏನು ತೊಂದರೆ ಇಲ್ಲ, ಧೈರ್ಯವಾಗಿ ಹಾಡಿದ್ದೀರಾ, ಆಗ್ಬೋದು, ಪ್ರಯತ್ನ ಪಡಿ. ಥ್ಯಾಂಕ್ ಯು ಸರ್. ಸರ್ ಹೇಳ್ದಂಗೆ ಗುರುಗಳು ಮೇಡಮ್ ನಾನು 2-3 ಫಂಕ್ಷನಲ್ಲಿ ನೋಡಿದ್ದೀನಿ. ಶಿ ಇಸ್ ಅ ವೆರಿ ಗುಡ್ ರೈಟರ್. ಶಿ ಇಸ್ ಅ ವೆರಿ ಗುಡ್ ರೈಟರ್. 2-3 ಪುಸ್ತಕ ಎಲ್ಲ ರಿಲೀಸ್ ಮಾಡಿದ್ದಾರೆ, ನೋಡಿದ್ದೀನಿ. ಹೌದು ಹೌದು. ಈ ಮೊದಲನೇ ಪ್ರಯತ್ನದಲ್ಲೇ ಅವರು ಹಾಡು ಹೇಳಿದ್ದಾರೆ. ಎಲ್ಲ ಹಾಡಿಗೂ ಒಂದು ಸ್ಕೇಲ್ ಅಂತ ಇರುತ್ತೆ ಮೇಡಮ್. ಗೌರ್ಮೆಂಟ್ ಅವಾರ್ಡ್ ನಮ್ಮ ಇವರಿದೇ ಆಗಿತ್ತು. ಒಂದು ಸ್ಕೇಲ್ ಅಂತ ಇರುತ್ತೆ, ಆ ಸ್ಕೇಲ್ ನೀವು ರೆಡಿ ಮಾಡ್ಕೊಳ್ಳಿ. ಅವಾರ್ಡ್ ಬಂತು, ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಬಂದಿದೆ ನನಗೆ ಕರ್ನಾಟಕ ಸರ್ಕಾರದಿಂದ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಅಪರ್ಣ ಅವರೇ ನನಗೆ ನನ್ನ ಹೆಸರು ಹೇಳಿದ್ರು, ಅದೇ ನಂಗೆ ಖುಷಿ, ಅದಕ್ಕೆ ಬಂದೆ ನಾನು. ಓ, ತುಂಬ ಸಂತೋಷ ಮ್ಯಾಮ್. ನನಗೆ 400 ಅವಾರ್ಡ್ ಬಂದಿದೆ ನನಗೆ ಸಾಹಿತ್ಯದಲ್ಲಿ. ಒಟ್ಟು ಗೌರವ ಪ್ರಶಸ್ತಿಗಳು 50 ಬಂದಿದೆ. ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪ್ರಶಸ್ತಿನೂ ಬಂದಿದೆ ನನಗೆ. ದಟ್ಸ್ ಗ್ರೇಟ್. ಒಂದು ಫಂಕ್ಷನ್ಗೆ ಹೋದಾಗ ಮೇಡಮ್ ಫಸ್ಟ್ ಇಂಟ್ರೊಡ್ಯೂಸ್ ಆಯ್ತು, ಅವಾಗ ನೋಡಿದೆ. ಶಿ ಇಸ್ ಅ ವೆರಿ ಗುಡ್ ರೈಟರ್. ಬುಕ್ ಎಲ್ಲ ರಿಲೀಸ್ ಆಗಿದೆ. ಇವತ್ತು ಮೊದಲೇ ಪ್ರಯತ್ನದಲ್ಲಿ ಮಾಡಿದ್ದೀರಾ, ವೆರಿ ಗುಡ್. ಆ ಸ್ಕೇಲ್ ಒಂದು ಇಂಪ್ರೂವ್ ಮಾಡ್ಕೊಳ್ಳಿ. ಎಲ್ಲ ಹಾಡಿಗೂ ಒಂದು ಸ್ಕೇಲ್ ಅಂತ ಇರುತ್ತೆ, ಅದು ಮಾಡ್ಕೊಳ್ಳಿ ಮೇಡಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಸಾಹಿತ್ಯ ಪಯಣನೂ ಕೂಡ ಚೆನ್ನಾಗಿ ಹೀಗೆ ಮುಂದೆ ಸಾಗ್ತಾ ಇರಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾ.